ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ಸರ್ಕಾರದ ಸರಿ ಸಮಾನಾದಂಥ ವೇತನವನ್ನು ಪಡೆದುಕೊಳ್ಳುವ ಕಾಲ ದೂರವಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಅದನ್ನು ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ಅದರಲ್ಲಿ ಇರತಕ್ಕಂಥ ನ್ಯೂನತೆಗಳು ಹಾಗೂ ಆ ಒಂದು ಸಂಬಳವನ್ನು ತೆಗೆದುಕೊಳ್ತಿರ್ತಕ್ಕಂಥ ವಿಚಾರಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವಲೋಕನ ಮಾಡೋದು ಕೂಡ ಅತಿ ಅವಶ್ಯಕವಾಗಿರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಅನ್ನುವ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಸರಿ ಸಮನಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ರಾಜ್ಯ ಸರ್ಕಾರಿ ನೌಕರರ ವೇತನ ಕೇಂದ್ರ ಸರ್ಕಾರಿ ನೌಕರರ ವೇತನಕ್ಕಿಂತಲೂ ಕೂಡ 30% ಕಡಿಮೆ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಕಟಪಡಿಸಲಿಕ್ಕೆ ಬಯಸಿದ್ದೀನಿ. ಹಾಗಿದ್ರೆ ಕೇಂದ್ರ ಸರ್ಕಾರಿ ನೌಕರರ ವೇತನಗಳು ಯಾಕೆ ಜಾಸ್ತಿ ಆಗ್ತವೆ ಹಾಗೂ ಅವರಲ್ಲಿ ಈಗಾಗಲೇ ಜಾಸ್ತಿ ಇದ್ದರೂ ಕೂಡ ಇನ್ನೂ ಕೂಡ ಜಾಸ್ತಿ ಆಗ್ತವೆ ಅನ್ನುವಂಥ ಒಂದು ವಿಚಾರವೂ ಕೂಡ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದ್ದರೂ ಕೂಡ ಅದು ಕೇಂದ್ರ ಸರ್ಕಾರದ ನಿರ್ಧಾರ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಒಂದು ನಿರ್ಧಾರ ಅನ್ನುವಂಥ ವಿಚಾರವೂ ಕೂಡ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು. ಹಾಗಿರುವಾಗ GDPಯನ್ನು ಕಟ್ಟುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯವು ಕೂಡ ಕೇಂದ್ರದ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ GDPಯನ್ನು ಕಟ್ತಾ ಇದ್ದರೂ ಕೂಡ ಇನ್ನೂವರೆಗೂ ಕೂಡ ಕೇಂದ್ರ ಸರ್ಕಾರದ ಸರಿ ಸಮನಾದ ವೇತನಗಳು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಅಳಲು ನೋವುಗಳು ಕೂಡ ರಾಜ್ಯ ಸರ್ಕಾರಿ ನೌಕರರಲ್ಲಿ ಇದೆ ಎನ್ನುವಂಥ ವಿಚಾರವೂ ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಹಾಗಿರುವಾಗ ಈ ಒಂದು ವಿಚಾರ ಯಾಕೆ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಂತಂದರೆ, ಬಿಹಾರ ಆರ್ಥಿಕವಾಗಿ ತುಂಬ ದಿವಾಳಿಯಾಗಿರ್ತಕ್ಕಂಥದ್ದು ಮತ್ತು ಕಡು ಬಡತನದ ರೇಖೆಯಲ್ಲಿ ಇರತಕ್ಕಂಥ ರಾಜ್ಯ. ಆ ಒಂದು ರಾಜ್ಯವೂ ಕೂಡ ತನ್ನ ರಾಜ್ಯ ಸರ್ಕಾರಿ ನೌಕರರಿಗೂ ಕೇಂದ್ರ ಸರ್ಕಾರದ ನೌಕರರಷ್ಟೇ ಸರಿ ಸಮನಾದ ವೇತನವನ್ನು ಕೂಡ ನೀಡ್ತಾ ಇರೋದು ಕೂಡ ಈಗ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೂ ಕೂಡ ಒಂದು ವಿಷಯ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ ನಮ್ಮದೇ ರಾಜ್ಯದಿಂದ ಸಾಕಷ್ಟು ಟ್ಯಾಕ್ಸ್ಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಟ್ತಾ ಇದ್ದರೂ ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ನಾವು ಈ ಸರ್ಕಾರಗಳು ಕೇಂದ್ರ ಸರ್ಕಾರದ ಸರಿ ಸಮಾನವಾದ ವೇತನವನ್ನು ನೀಡ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಇರುವಂಥದ್ದು. ಹಾಗಿದ್ದಾಗ ಸಾರ್ವಜನಿಕ ಸೇವೆಯಲ್ಲಿ ಇರತಕ್ಕಂಥ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರದ ಎಲ್ಲ ನಿಯಮಗಳನ್ನು ಹಾಗೂ ಸುತ್ತೋಲೆಗಳನ್ನು ಹಾಗೂ ಆ ಒಂದು ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳನ್ನು ಸರಿ ಸಮಾನಾಗಿ ಕೇಂದ್ರ ಸರ್ಕಾರದ ನೌಕರರಷ್ಟೇ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಬಂದರೂ ಕೂಡ ಈಗ ರಾಜ್ಯ ಸರ್ಕಾರಿ ನೌಕರರಲ್ಲಿ ಸರಿ ಸಮನಾದ ವೇತನ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರರು ಈ ನೌಕರರು ಕೂಡ ಅರಿತುಕೊಳ್ಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳನ್ನು ಅಭಿನಂದನಾ ಸಮಾರಂಭದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸರಿ ಸಮನಾದ ವೇತನವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಚಿಂತನೆಯಲ್ಲಿ ನಾವಿದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಮಾನ್ಯ DK ಶಿವಕುಮಾರ್ ಅವರು ಅಂದರೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದನ್ನು ನೋಡಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ಸರ್ಕಾರಿ ನೌಕರರ ಸರಿ ಸಮನಾದ ವೇತನವನ್ನು ಪಡೆದುಕೊಳ್ಳುವ ಒಂದು ಕಾಲ ದೂರವಿಲ್ಲ ಅನ್ನುವಂಥ ಭಾವನೆಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಎಷ್ಟು ಪ್ರಮಾಣದಲ್ಲಿ ಮತ್ತು ಅದು ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನಾವು ತೆಗೆದುಕೊಂಡಾಗ ಸರ್ಕಾರಿ ನೌಕರರು DA ಅಥವಾ HRA ಹಾಗೂ ಇನ್ನಿತರ ಎಲ್ಲ ವಿಚಾರಗಳನ್ನು ಮಾಡಿದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೌಕರರಿಗಿಂತಲೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ತಮ್ಮ ಸಂಬಳವನ್ನು ಕೂಡ ಅವರು ಪಡಿತಾ ಇರುವ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಹಾಗಿದ್ದಾಗ 7ನೇ ವೇತನ ಆಯೋಗದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥದ್ದು ಹಾಗೂ ರಾಜ್ಯ ಸರ್ಕಾರಿ ನೌಕರರು ತೆಗೆದುಕೊಳ್ತಿರ್ತಕ್ಕಂಥ ಸಂಬಳವನ್ನು ಕೂಡ ವಿಚಾರ ಮಾಡಲಿಕ್ಕಾಗಿ ಅದು ಕೂಡ ತುಂಬ ವ್ಯತ್ಯಾಸವಾಗಿದೆ. ಹಾಗಿದ್ದರೂ ಕೂಡ ಈಗ ಬೇಸಿಕನ್ನು ಕೂಡ ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗದಲ್ಲಿ ಹೆಚ್ಚಿಗೆ ಮಾಡುವಂಥ
ಮುನ್ಸೂಚನೆಗಳು ಕೂಡ ಕೇಂದ್ರ ಸರ್ಕಾರಿ ನೌಕರರಿಗೆ ಕಂಡು ಬರ್ತಾ ಇವೆ. ಯಾಕಂದರೆ ಈಗ ಅವರ ಒಂದು ಬೇಸಿಕ್ ಕಡಿಮೆ ಇದೆ. ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಬೇಸಿಕ್ಕು ಕೂಡ ಈಗಿನ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಬೇಸಿಕ್ಗಿಂತಲೂ ಹೆಚ್ಚು ಇದ್ದರೂ ಕೂಡ ಅದು 7ನೇ ವೇತನ ಆಯೋಗದ ಬೇಸಿಕ್ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ದಾಗ 8ನೇ ವೇತನ ಆಯೋಗವನ್ನು ರಚನೆ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಬೇಸಿಕ್ ಎಷ್ಟಾಗಬಹುದು ಅಂತ ನೀವು ಕೇಳಿದರೆ ನಿಜಕ್ಕೂ ಕೂಡ ತಲೆ ತಿರುಗಿ ಬೀಳುವಂಥ ಒಂದು ವಿಚಾರ ಬೆಳಕಿಗೆ ಬರುವುದು ಸ್ವಾಭಾವಿಕ. ಹಾಗಿದ್ದಾಗ ಕೇಂದ್ರ ಸರ್ಕಾರದ ನೌಕರರ ಒಂದು ಬೇಸಿಕ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಏನಿಲ್ಲ. ಹಾಗಿದ್ದಾಗ ಅವರ ಒಂದು ಬೇಸಿಕ್ ಪ್ರಮಾಣ 74% ಜಾಸ್ತಿ ಆಗ್ತೈತಿ. 74% ಜಾಸ್ತಿ ಆದಾಗ ಅವರ ಸಂಬಳ ಎಷ್ಟು ಸಿಗಬಹುದು ಅನ್ನೋದು ಕೂಡ ನೀವೇ ಊಹಿಸಿಕೊಳ್ಳಿ. ಹಾಗಿದ್ದಾಗ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಆ ಸರಿ ಸಮನಾದ ವೇತನ ಹಾಗೂ ವ್ಯವಸ್ಥೆಗಳು ಸರ್ಕಾರಿ ನೌಕರರಿಗೆ ಸಿಕ್ಕರೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಅನ್ಯಾಯವಾಗದಂತೆ ನೋಡಿಕೊಂಡಂತ ಆಗ್ತತಿ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿದ್ದಾಗ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮೀನಾಮೇಷವನ್ನು ಎನಿಸಿದೆ. ಯಾಕಂದ್ರೆ ನೀವೇನು ನಿಮ್ಮ ಕೈಲಿಂದ ಕೊಡೋದಿಲ್ಲ, ನಿಮ್ಮ ಪಾಕೆಟ್ನಿಂದ ಸರ್ಕಾರಿ ನೌಕರರಿಗೆ ಸಂಬಳವನ್ನು, ಪಿಂಚಣಿಯನ್ನು, ಇತರ ಬರ್ತಿರ್ತಕ್ಕಂಥ ಅರಿಯರ್ಸ್ಗಳನ್ನು, DAಯನ್ನು ಯಾವುದನ್ನು ಕೂಡ ನೀವು ನೀಡೋದಿಲ್ಲ. ಸರ್ಕಾರಿ ಖಜಾನೆಯಲ್ಲಿ ಇರತಕ್ಕಂಥ ಸರ್ಕಾರಿ ನೌಕರರಿಗೆ ಸಿಗಬೇಕಾಗಿರತಕ್ಕಂಥ ಹಕ್ಕನ್ನು ಕೂಡ ಈ ಸಂದರ್ಭದಲ್ಲಿ ನೀವು ನೀಡಿದಂಥ ಆಗ್ತತಿ ಅನ್ನುವಂಥ ಭಾವನೆಯೂ ಕೂಡ ಸಾರ್ವತ್ರಿಕವಾಗಿ ಸರ್ಕಾರಿ ನೌಕರರಲ್ಲಿ ಕೂಡ ಇರುವಂಥದ್ದು. ಹಾಗಿದ್ದಾಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈ ಸಂದರ್ಭದಲ್ಲಿಯೂ ಕೂಡ ಅವರು ತಮ್ಮ ಸ್ಪಷ್ಟವಾದ ನಿಲುವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದೇನೆಂತಂದರೆ, ನಮಗೆ ಕೇಂದ್ರ ಸರ್ಕಾರದ ಸರಿ ಸಮನಾದ ವೇತನವನ್ನು ನೀಡಲೇಬೇಕು. ಒಂದು ವೇಳೆ ನೀಡದೇ ಇದ್ದರೆ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಹೋಗುತ್ತಾ ಇರುತ್ತದೆ ಅನ್ನುವಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದ್ದಾರೆ. ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರ ಸರ್ಕಾರಿ ನೌಕರರ ಸರಿ ಸಮನಾದ ವೇತನವನ್ನು ಪಡೆಯುವಂತೆ ನಾನು ನೋಡ್ಕೊಳ್ತೇನೆ, ಅದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅನ್ನುವಂಥ ಒಂದು ಆಶ್ವಾಸನೆಯನ್ನು ತಮ್ಮ ಒಂದು ಮಾತುಗಳಲ್ಲಿ ಹೇಳಿದ್ದಾರೆ. ಹಾಗಿದ್ದಾಗ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಡೇರಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ 8ನೇ ವೇತನ ಆಯೋಗವನ್ನು ರಚನೆ ಮಾಡಲಾಗಿದೆ. ಅದಕ್ಕೆ ರಂಜನಾ ದೇಸಾಯಿ ಎನ್ನುವರನ್ನು ಕೂಡ ನೇಮಕ ಮಾಡಲಾಗಿದೆ. ಅದು ಕೂಡ 8ನೇ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂಥ ಸಮಯವೂ ಕೂಡ ಹತ್ತಿರದಲ್ಲಿ ಇದೆ ಎನ್ನುವಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಕಟಪಡಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ ಮುಂದಿನ ದಿನಗಳು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವಂಥ, ಕೇಂದ್ರ ಸರ್ಕಾರಿ ನೌಕರರಷ್ಟೇ ಸರಿ ಸಮನಾದ ವೇತನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುತ್ತಾರೆ. ಅವರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ, ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ, ನಿವೃತ್ತ ನೌಕರರಿಗೂ, ಪಿಂಚಣಿದಾರರಿಗೂ ಹಾಗೂ ಕುಟುಂಬ ಪಿಂಚಣಿದಾರರಿಗೂ ಕೂಡ ತಲುಪಿಸುವಂಥ ಕಾರ್ಯವನ್ನು ನೀವು ಮಾಡ್ತೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.